Day 4 of Python 5 days 5 OOP series in Python Kannada. So let's master the polymorphism. Today I'm going to cover what is polymorphism, definition of the polymorphism, why polymorphism is very essential, and impact of the polymorphism with respect to real world examples. And I'm going to explain Python implementation, more focus on the practical aspects rather than the theory. Full complete video ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಎಂಡ್ ಆಫ್ ದಿ ವಿಡಿಯೋ ಯು ವಿಲ್ ಅಚೀವ್ ಪಾಲಿಮಾರ್ಫಿಸಮ್ ಅಂದರೆ ಏನು, ಡಕ್ ಟೈಪಿಂಗ್ ಅಂದರೆ ಏನು, ಮೆಥಡ್ ಆಫ್ ಓವರ್ ರೈಡಿಂಗ್ ಅಂದರೆ ಏನು, ಇಂಟರ್ವ್ಯೂ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋ ರೀತಿ ನೀವು ವಿತ್ ರೆಸ್ಪೆಕ್ಟ್ ಟು ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ನ ನೀವು ನೆನ್ಪಿಟ್ಕೊಂಡ್ರೆ, ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ನಾಟ್ ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆದರೆ ಸೊ ಡೆಫಿನೇಷನ್ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಡೆಫಿನೇಷನ್ ಮೆಮೊರೈಸ್ ಮಾಡೋ ಅವಶ್ಯಕತೆ ಇರಲ್ಲ ವೆನ್ ಯು ನೋ ದಿ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ as much of as thorough adre, so no need to by heart the definition. So let's see how it's going to work. Yeah, so let me define polymorphism, how it's going, what's the definition. Polymorphism andre enu, first I'm going to define the poly means many, morph means forms. ಸೊ ಮೆನಿ ಫಾರ್ಮ್ಸ್ ಆಗಿ ಬಿಹೇವ್ ಮಾಡೋದನ್ನ ಪಾಲಿಮಾರ್ಫಿಸಮ್ ಅಂತ ಕರೀತಾರೆ. ಸೊ ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಅಂತ ಬಂದರೆ, ಪಾಲಿಮಾರ್ಫಿಸಮ್ ಅಲೋ ಆಬ್ಜೆಕ್ಟ್ ಆರ್ ದಿ ಡಿಫ್ರೆಂಟ್ ಕ್ಲಾಸಸ್ ಟು ಬಿ ಟ್ರೀಟೆಡ್ ಆಸ್ ದಿ ಆಬ್ಜೆಕ್ಟ್ ಆಫ್ ದಿ ಕಾಮನ್ ಟೈಪ್. ಸೊ ಆ್ಯಕ್ಚುಯಲ್ ಡೆಫಿನೇಷನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸೇಮ್ ಮೆಥಡ್ ಆರ್ ದಿ ಫಂಕ್ಷನ್ name but different behavior. ಸೇಮ್ ಮೆಥಡ್ ನೇಮ್ ಡಿಫ್ರೆಂಟ್ ಬಿಹೇವಿಯರ್. ಇದ್ರ ಮೀನಿಂಗ್ ಏನು, ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ನೀವು ಇಂಟರ್ವ್ಯೂಯಲ್ಲಿ. ಪಾಲಿಮಾರ್ಫಿಸಮ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಸೇಮ್ ಮೆಥಡ್ ನೇಮ್ ಬಟ್ ಡಿಫ್ರೆಂಟ್ ಬಿಹೇವಿಯರ್. ಹೇಗೆ ಬಿಹೇವ್ ಮಾಡೋಕ್ಕೆ, ಡಿಫ್ರೆಂಟ್ಲಿ ಬಿಹೇವ್ ಮಾಡೋದಕ್ಕೆ ಹೇಗೆ ಚಾನ್ಸ್ ಆಗುತ್ತೆ ಅಂತಂದರೆ ನಾನು ಇಂಪ್ಲಿಮೆಂಟೇಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. Why polymorphism is very essential? Because to reduce the complexity of the code, the first point, and the second point, that improves the flexibility with respect to time and the space complexity also, and the cleaner code we have to return by the polymorphism. Then easy to extend and maintainability. So extend and maintainability and scalability purpose ke polymorphism very helpful. So key concept what we are going to cover, method of overriding and duck typing, also runtime polymorphism, how it's going to work ನಾನು ಇಂಪ್ಲಿಮೆಂಟೇಷನ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಅಂತ ಬಂದರೆ, ಸಿಂಗಲ್ ರಿಮೋಟು, ಟಿ.ವಿ, AC ಆ್ಯಂಡ್ ಆಲ್ಸೋ ದಿ ಅದರ್ ಪ್ರೊಜೆಕ್ಟರ್, ವಾಷಿಂಗ್ ಮಿಷಿನ್, ಸಿಂಗಲ್ ರಿಮೋಟ್ ಎಲ್ಲದನ್ನು ಕಂಟ್ರೋಲ್ ಮಾಡೋದನ್ನ ಪಾಲಿಮಾರ್ಫಿಸಮ್ ಅಂತ ಕರ್ತಾರೆ. ಸೊ ಸಿಂಗಲ್ ರಿಮೋಟ್ ಹೇಗೆ ಎಲ್ಲ ಟಿ ವಿ ಕಂಟ್ರೋಲ್ ಮಾಡುತ್ತೆ, AC ಕಂಟ್ರೋಲ್ ಮಾಡುತ್ತೆ, ಪ್ರೊಜೆಕ್ಟರ್ನ ಕಂಟ್ರೋಲ್ ಮಾಡುತ್ತೆ, ಹೌ ಇಟ್ಸ್ ಗೋಯಿಂಗ್ ಟು ಪಾಸಿಬಲ್ ಬಿಕಾಸ್ ಆಫ್ ದಿ ಸ್ಪೆಷಲ್ ಕೀವರ್ಡ್ ಕಾಲ್ಡ್ ಡಕ್ ಟೈಪಿಂಗ್ ಇನ್ ಪೈಥಾನ್. ಸೊ ಬಿಫೋರ್ ಜಂಪ್ ಇನ್ ಟು ದಿ ಇಂಪ್ಲಿಮೆಂಟೇಷನ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿ ಹೈರಾರ್ಕಿ ಆಫ್ ದಿ ಪಾಲಿಮಾರ್ಫಿಸಮ್, ಹೌ ಇಟ್ಸ್ ಗೋಯಿಂಗ್ ಟು ವರ್ಕ್. ಸೊ ಸೇಮ್ ಮೆಥಡ್ ನೇಮ್ ಅಂತ ಹೇಳಿದೆ. ಸೊ ಸೇಮ್ ಮೆಥಡ್ ನೇಮ್ ಇವಾಗ ಸೌಂಡು. ಸೊ ಮೇಕ್ ಸೌಂಡ್ ಅನ್ನೋದು ಒಂದು ಕ್ರಿಯೇಟ್ ಮಾಡ್ತೀನಿ. ದೆನ್ ಡಿಫ್ರೆಂಟ್ ಫಂಕ್ಷನಾಲಿಟಿ, ಸೊ ಡಾಗ್, ಕ್ಯಾಟ್ ಆ್ಯಂಡ್ ದ ಬರ್ಡ್ ಇಂಡಿವಿಜುವಲ್. ಮೆಥಡ್ ನೇಮ್ ಯಾವುದು ಇಲ್ಲಿ ಅಬ್ಸರ್ವ್ ಮಾಡಿ ನೀವು ಕ್ಲಿಯರಾಗಿ. ಇಯರ್ ದಿ ಸೌಂಡ್ ಆ್ಯಂಡ್ ಸೌಂಡ್ ಇನ್ ಡಾಗ್ ಆ್ಯಂಡ್ ಸೌಂಡ್ ಇನ್ ಕ್ಯಾಟ್ ಆ್ಯಂಡ್ ಸೌಂಡ್ ಇನ್ ಬರ್ಡ್, ಎಲ್ಲದರಲ್ಲೂ ಸೇಮ್ ಮೆಥಡ್ ನೇಮ್ ಆರ್ ದಿ ಫಂಕ್ಷನ್ ನೇಮ್ ಇದೆ. ಮೆಥಡ್ ಅಂದರೂ ಒಂದೇ, ಫಂಕ್ಷನ್ ಅಂದರೂ ಒಂದೇ. ಸೊ ಸೇಮ್ ಇದೆ. ಸೊ ಬಿಹೇವ್ಸ್ ಡಿಫ್ರೆಂಟ್ಲಿ. ಹೌ ಇಟ್ಸ್ ಗೋಯಿಂಗ್ ಟು behave differently because of the duck typing in Python. So same method name but behaves differently. ಇದನ್ನ polymorphism hierarchy ಅಂತ ಕರೀತಾರೆ. When I'm going to call the sound of the dog is going to sound bow bow, cat meow meow, bird chirping soundನ ಸೌಂಡಿಂಗ್ ಮಾಡುತ್ತೆ. ಸೊ ಹೇಗೆ ವರ್ಕ್ ಆಗುತ್ತೆ ಡಿಫ್ರೆಂಟ್ ಆಗಿ. ಸೊ ಕ್ವಿಕ್ ಟೇಕ್ ಅವೇ ಆಫ್ ದಿಸ್ ಓವರ್ ಆಲ್ ಸೆಷನ್. ಸೊ ಸೇಮ್ ಇಂಟರ್ಫೇಸ್ ಆರ್ ದಿ ಸೇಮ್ ಮೆಥಡ್ ನೇಮ್ ಆರ್ ದಿ ಸೇಮ್ function behaves differently, that is multiple behavior and decide at the runtime, because Python line by line execute ಆಗೋದ್ರಿಂದ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಇಟ್ಸ್ ಗೋಯಿಂಗ್ ಟು ಅನಲೈಸ್ ವಾಟ್ ದ ಲೈನ್ ಈಸ್ ಗೋಯಿಂಗ್ ಟು ಡೂ, ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದಿ ಪಾಲಿಮಾರ್ಫಿಸಮ್, ಹೌ ಪಾಲಿಮಾರ್ಫಿಸಮ್ ವರ್ಕಿಂಗ್ ಅನ್ನೋದನ್ನ ರನ್ ಟೈಮಲ್ಲಿ ಡಿಸೈಡ್ ಮಾಡುತ್ತೆ. ರನ್ ಟೈಮಲ್ಲಿ ಯಾವಾಗ ಡಿಸೈಡ್ ಮಾಡುತ್ತೆ ಅಂದರೆ, ಬಿಕಾಸ್ ವೆನ್ ಯು
decided to write the code in such a way polymorphism it works. So implementation ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. Yeah, let's see the implementation. Yeah, it's day 4. Now I'm going to define the 3 classes. Class dog, so D must be capital. Class dog, in that I'm going to define the sound. Yeah, same sound for I'm going to pass the self parameters. So self to pointing the correct objects, ಅಂದರೆ ಕರೆಂಟ್ ಆಬ್ಜೆಕ್ಟ್ಸ್ನ ಪಾಯಿಂಟ್ ಮಾಡೋದಕ್ಕೆ, ನಾಟ್ ಕರೆಂಟ್ ಆಬ್ಜೆಕ್ಟ್ಸ್ನ ಪಾಯಿಂಟ್ ಮಾಡೋದಕ್ಕೆ ಸೆಲ್ಫ್ ಪ್ಯಾರಾಮೀಟರ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಐಮ್ ಗೋಯಿಂಗ್ ಟು ಪ್ರಿಂಟ್ ಒನ್ ಸ್ಟೇಟ್ಮೆಂಟ್. ಸೊ ಪ್ರಿಂಟ್, ಸೊ ಡಾಗ್ ಯಾವ ರೀತಿ ಸೌಂಡ್ ಮಾಡುತ್ತೆ, ಡಾಗ್ ಬಾರ್ಕ್ಸ್, ಬೌ 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 ಸೌಂಡ್ನ ಬಾರ್ಕ್ಸ್ ಅಂತ ಕರೀತಾರೆ. ನೆಕ್ಸ್ಟು ಇವಾಗ ಅನದರ್ ಕ್ಲಾಸ್ನ ಡಿಫೈನ್ ಮಾಡ್ತೀನಿ, ಕ್ಲಾಸ್ ಕ್ಯಾಟ್. ನಾವು ಐ ಆಮ್ ಗೋಯಿಂಗ್ ಟು ಡಿಫೈನ್ ದಿ ಸೇಮ್ ನೇಮ್, ಸೇಮ್ ಫಂಕ್ಷನ್ ನೇಮ್, ದಟ್ ಈಸ್ ಸೌಂಡ್. ಇದು ಹೇಗೆ ಡಿಫ್ರೆಂಟಾಗಿ ಬಿಹೇವ್ ಮಾಡುತ್ತೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸೇಮ್ ಫಂಕ್ಷನ್ ನೇಮ್. ಸೊ ಕ್ಯಾಟ್ ಯಾವ ರೀತಿ ಸೌಂಡ್ ಮಾಡುತ್ತೆ, ಕ್ಯಾಟ್ ಮಿಯೋ ಮಿಯೋ, ಯಾ ಮಿಯೋ ಮಿಯೋ ಅಂತ ಸೌಂಡ್ ಮಾಡುತ್ತಲ್ಲ. ನೆಕ್ಸ್ಟ್ ಕ್ಲಾಸ್ ಬರ್ಡ್ಸ್, ದೆನ್ ಬರ್ಡ್ chirping sound. So sound of self parameters to pointing the current object. So print birds chirping. Yeah, now I'm going to define. ಸೊ ಇವಾಗ ಡಿಫ್ರೆಂಟ್ ಕ್ಲಾಸ್ಗೆ ನೋಡಿ, ಡಿಫ್ರೆಂಟ್ ಕ್ಲಾಸ್. ಸೊ ಕ್ಲಾಸ್ ಡಾಗ್ ಅನ್ನೋದು ಒಂದು ಕ್ಲಾಸು, ಕ್ಲಾಸ್ ಕ್ಯಾಟ್ ಅನ್ನೋದು ಒಂದು ಕ್ಲಾಸು, ಕ್ಲಾಸ್ ಬರ್ಡ್ ಅನ್ನೋದು ಕ್ಲಾಸು. ಸೊ ಡಿಫ್ರೆಂಟ್ ಕ್ಲಾಸ್ಗೆ ಬೇರೆ ಬೇರೆ ಅಂದರೆ ಅದರದ್ದೇ ಆದ ಸೌಂಡ್ ಅನ್ನೋದು ಮೆಥಡ್ ನೇಮ್ನ ಅಂದರೆ ಫಂಕ್ಷನ್ನ ಡಿಫೈನ್ ಮಾಡ್ತೀನಿ. ಇವಾಗ ಈ ಮೂರಕ್ಕೂ ಸೇರಿ ಒಂದು ಜನ್ರಿಕ್ ಕ್ಲಾಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಸಾರಿ ಜನ್ರಿಕ್ ಫಂಕ್ಷನ್ನ. ಸೊ ಡೆಫ್ ಮೇಕ್ ಸೌಂಡ್, ಸೊ ಮೇಕ್ ಸೌಂಡ್, ಆರ್ ಅದಕ್ಕೊಂದು ಪ್ಯಾರಾಮೀಟರ್ ಪಾಸ್ ಮಾಡ್ತೀನಿ ಅನಿಮಲ್ ಅಂತ. ನಾವು ಐ ಆಮ್ ಗೋಯಿಂಗ್ ಟು ಯೂಸ್ ಅನಿಮಲ್ ಡಾಟ್ ಡಕ್ ಟೈಪಿಂಗ್, ಅಂದರೆ ಇದೇ ಲೈನ್ನ ಡಕ್ ಟೈಪಿಂಗ್ ಅಂತ ಕರೀತಾರೆ, ಅನಿಮಲ್ ಆಫ್ ಸೌಂಡ್. ಸೊ ನೀವು ಅಬ್ಸರ್ವ್ ಮಾಡಿ, ಸೌಂಡ್ ಇನ್ ದಿ ಬರ್ಡ್ ಆ್ಯಂಡ್ ಸೌಂಡ್ ಇನ್ ದಿ ಕ್ಯಾಟ್ ಆ್ಯಂಡ್ ಸೌಂಡ್ ಇನ್ ದಿ ಡಾಗ್ ಸೇಮ್, ಎಕ್ಸಾಕ್ಟ್ಲಿ ಸೇಮ್ ಇದೆ. ಸೊ ಆಲ್ ದೀಸ್ ವ್ಯಾಲ್ಯೂ, the same keyword is called as the duck typing in Python. ಸೊ ಇದು ಹೇಗೆ ಬಿಹೇವ್ ಮಾಡುತ್ತೆ, ಸೇಮ್ ಇಂಟರ್ಫೇಸ್ ಅಂತ ಹೇಳಿದ್ನಲ್ಲ, ಸೇಮ್ ಇಂಟರ್ಫೇಸ್ ಆರ್ ಮೆಥಡ್ ಆರ್ ಫಂಕ್ಷನ್, ಸೇಮ್ ಇಂಟರ್ಫೇಸ್ ಆರ್ ಮೆಥಡ್ ಆರ್ ಫಂಕ್ಷನ್ ಎಲ್ಲ ಮೀನಿಂಗ್ ಒಂದೇ, ಬಟ್ ಬಿಹೇವ್ಸ್ ಡಿಫ್ರೆಂಟ್ಲಿ. ಸೊ ನೀವು ಇದನ್ನು ನೆನ್ಪಿಡ್ಕೋಬೇಕು, ಬಿಹೇವ್ಸ್ ಡಿಫ್ರೆಂಟ್ಲಿ. ಯಾವಾಗ ಡಿಫ್ರೆಂಟಾಗಿ ಬಿಹೇವ್ ಮಾಡುತ್ತೆ, ವೆನ್ ಐ going to define the classes and the objects. ಇವಾಗ ಯಾವ ರೀತಿ ಡಿಫೈನ್ ಮಾಡ್ತಾ ಇದ್ದೀನಿ, ಸೊ ಮೇಕ್ ಸೌಂಡ್ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ, ಮೇಕ್ ಸೌಂಡ್ ಆಫ್ ಡೈರೆಕ್ಟಾಗಿ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ ವಿತ್ ರೆಸ್ಪೆಕ್ಟ್ ಟು ಮೇಕ್ ಸೌಂಡ್. ಸೊ ಮೇಕ್ ಸೌಂಡ್ ಈಸ್ ಎ ಫಂಕ್ಷನ್ ಕಾಲ್. ಸೊ ನಾನು ಇವಾಗ ಫಂಕ್ಷನ್ ಕಾಲ್ ಒಳಗೆ ಯಾವ ಕ್ಲಾಸ್ನ ಡಿಫೈನ್ ಮಾಡ್ತಾ ಇದ್ದೀನಿ, ಆಲ್ ದ ಕ್ಲಾಸಸ್. ಸೊ ಡಾಗ್ ಅಂತ, ಸೊ ಕ್ಲಾಸ್ ಡಾಗ್ನ ಡಿಫೈನ್ ಮಾಡ್ತೀನಿ ಆ್ಯಂಡ್ ಮೇಕ್ ಸೌಂಡ್ ಆಫ್ ಕ್ಯಾಟ್ನ ಡಿಫೈನ್ ಮಾಡ್ತೀನಿ. ನೆಕ್ಸ್ಟ್ ಮೇಕ್ ಸೌಂಡ್ ಆಫ್ ಬರ್ಡ್, ರೈಟ್. ಸೊ ಎಲ್ಲ ಕ್ಲಾಸಸ್ನ ಡಿಫೈನ್ ಮಾಡಿದೆ. ಸೊ ಸೇಮ್ ಎಕ್ಸಾಕ್ಟ್ಲಿ ಕ್ಲಾಸ್ ನೇಮ್ ರೀತಿಯೇ ಇರಬೇಕು, ಇಲ್ಲಿ ಏನು ಚೇಂಜ್ ಆಗೋಂಗಿಲ್ಲ. ಲೆಟ್ ಮಿ ರನ್ ದಿಸ್. ಯಾ ಡಾಗ್ ಬಾಕ್ಸ್ ಕ್ಯಾಟ್, ಯಾ ಸಿ ಮಸ್ಟ್ ಬಿ ಕ್ಯಾಪಿಟಲ್ ಇಯರ್. ಸೊ ಇದು ಮಿಸ್ಟೇಕ್ ಆಗುತ್ತೆ, ನೀವು ಹುಷಾರಾಗಿರಿ. ಯಾ ನಾವು ಇವಾಗ ಔಟ್ಪುಟ್ ಕರೆಕ್ಟಾಗಿದೆ. ಸೊ ನೋಡಿ, ಇಲ್ಲಿ ನಾನು ಸೇಮ್ ಮೆಥಡ್ ನೇಮ್ ಯಾವುದು, ಮೇಕ್ ಸೌಂಡ್ ಅನ್ನೋದು. ಬಟ್ ಮೇಕ್ ಸೌಂಡೇ ನಾನು ಕಾಲ್ ಮಾಡಿರೋದು, ಬಟ್ ಇದು ಯಾಕೆ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾ ಇದೆ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಮೇಕ್ ಸೌಂಡ್ ಆಫ್ ಡಾಗ್, ಮೇಕ್ ಸೌಂಡ್ ಆಫ್ ಕ್ಯಾಟ್, ಮೇಕ್ ಸೌಂಡ್ ಆಫ್ ಬರ್ಡ್. ಸೊ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾ ಇದೆ, ದಟ್ ಈಸ್ ಸೇಮ್ ಮೆಥಡ್ ನೇಮ್ ಯಾವುದು, ಇದು ಸೇಮ್ ಮೇಕ್ ಸೌಂಡ್ ಅನ್ನೋದು ಸೇಮ್ ಮೆಥಡ್ ನೇಮ್ ಆ್ಯಂಡ್ ಬಿಹೇವ್ಸ್ ಡಿಫ್ರೆಂಟ್ಲಿ ಫಾರ್ ಡಾಗ್, ಕ್ಯಾಟ್ ಆ್ಯಂಡ್ ದಿ ಬರ್ಡ್. ದಿಸ್ ಈಸ್ ಹೌ ದಿ ಆ್ಯಕ್ಚುಯಲ್ ಪಾಲಿಮಾರ್ಫಿಸಮ್ ವರ್ಕ್ಸ್. ಸೊ ಇದರಿಂದ ಏನಾಯಿತು, ನನಗೆ ಸ್ಕೇಲೆಬಿಲಿಟಿಗೆ ಈಸಿ ಆಯಿತು, ಮೇಂಟೈನಬಿಲಿಟಿಗೆ ಈಸಿ ಆಯಿತು, ರೀಯೂಸಿಂಗ್ ದಿ ಕೋಡ್ ಅಗೇನ್ ಆ್ಯಂಡ್ ಅಗೇನ್
ವಿತೌಟ್ ರೈಟಿಂಗ್ ದಿ ಇಂಡಿವಿಜುವಲ್ ಸೌಂಡ್ ಆಫ್ ಡಾಗ್ ಕ್ಯಾಟ್ ಬರ್ಡ್ ಮತ್ತು ಪದೇ ಪದೇ ಡಿಫೈನ್ ಮಾಡಲಿಲ್ಲ. ಆ್ಯಂಡ್ ಮೆಥಡ್ ಆಫ್ ಓವರ್ ರೈಡಿಂಗ್ ಅಂತಂದರೆ, ಸೊ without altering the parent function or without altering the existing function, I'm come up with the new results. ಸೊ ಅಂದರೆ ಡಾಗಿಗೆ ಬೇರೆ ಸೌಂಡು, ಕ್ಯಾಟಿಗೆ ಬೇರೆ ಸೌಂಡು, ಬರ್ಡ್ಗೆ ಬೇರೆ ಸೌಂಡು. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಆಲ್ಟರ್ ದಿ ಒರಿಜಿನಲ್ ಸೌಂಡ್, ದಟ್ ಈಸ್ ಮೇಕ್ ಸೌಂಡಲ್ಲಿರುವಂಥ ಸೌಂಡ್ನ ಆಲ್ಟರ್ ಮಾಡಲಿಲ್ಲ ಯೂಸಿಂಗ್ ದಿ ಡಕ್ ಟೈಪಿಂಗ್ ಕೀವರ್ಡ್, ದಟ್ ಈಸ್ ಸೌಂಡ್. ಸೊ ಇದನ್ನು ಡಕ್ ಟೈಪಿಂಗ್ ಕೀವರ್ಡ್ ಅಂತ ಕರೀತಾರೆ, ಬಿಕಾಸ್ ಇಟ್ ಈಸ್ ಸೇಮ್ ಇನ್ ಆಲ್ ದ ಅದರ್ ಕ್ಲಾಸಸ್. ಯಾ, ಸೊ ಇದು ಮೆಥಡ್ ಆಫ್ ಓವರ್ ರೈಡಿಂಗ್ ಆ್ಯಂಡ್ ಡಕ್ ಟೈಪಿಂಗ್ ಅರ್ಥ ಆಯಿತು. ದಿಸ್ ಈಸ್ ಹೌ ದಿ ಪಾಲಿಮಾರ್ಫಿಸಮ್ ವರ್ಕ್. ಸೊ ಯೂಶಲಿ ನಾನು ಏನು ಮಾಡ್ತಾ ಇದ್ದೆ ವೈಲ್ ಕ್ರಿಯೇಟಿಂಗ್ ದಿ ಆಬ್ಜೆಕ್ಟ್ಸ್, ಫಸ್ಟು ಆಬ್ಜೆಕ್ಟ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದೆ. ಸೊ ನಿಮಗೆ ಹೇಗೆ ಸ್ಕೇಲೆಬಿಲಿಟಿಗೆ ಈಸಿ ಆಯಿತು ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಯೂಶಲಿ ಹೆಂಗೆ ಮಾಡ್ತಾ ಇದ್ದೆ, ಸೊ ಡಿ ಈಸ್ ಈಕ್ವಲ್ಸ್ ಟು ಡಾಗ್ ಅಂತ ಕ್ರಿಯೇಟ್ ಮಾಡಿ, ದೆನ್ ಐ ಆಮ್ ಗೋಯಿಂಗ್ ಟು ಡಿಫೈನ್ ಡಿ ಡಾಟ್ ಸೌಂಡ್. ಸೊ ಫಸ್ಟು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾಯಿದ್ದೆ, ಆಮೇಲೆ ಕಾಲ್ ಮಾಡ್ತಾಯಿದ್ದೆ. ಸೊ ಇದನ್ನು ರನ್ ಮಾಡಿದ್ರೆ ಏನು ಬರುತ್ತೆ, ಸೊ ನನಗೆ ಈಗ 2 ಲೈನ್ಸ್ ಸೇವ್ ಆಯಿತು. ಯಾ, ಡಾಗ್ ಬಾರ್ಕ್ಸ್ ಅಗೇನ್. ಸೊ ಸೇಮ್ ಕೋಡ್ನ ನಾನು ಮ್ಯಾನಿಪುಲೇಟ್ ಮಾಡ್ದಂಗೆ ಈ ಔಟ್ಪುಟ್ನ ತಗೊಂಬಂದೆ, ಬಿಕಾಸ್ ಆಫ್ ದಿ ಸ್ಪೆಷಲ್ ಫೀಚರ್ ಇನ್ ಪೈಥಾನ್ ಕಾಲ್ಡ್ ಪಾಲಿಮಾರ್ಫಿಸಮ್. ಇನ್ ಪಾಲಿಮಾರ್ಫಿಸಮ್, ಡಕ್ ಟೈಪಿಂಗ್ ಆ್ಯಂಡ್ ದಿ ಮೆಥಡ್ ಆಫ್ ಓವರ್ ರೈಡಿಂಗ್ without altering the or without manipulating or modifying the original function, I'm come up with the new results or new behaviors. This is how the actual works. Yeah, now I'm switch back. Yeah, polymorphism working. Then how it's going to work in the practical code example, as I already explained. So ನೀವು ಅಬ್ಸರ್ವ್ ಮಾಡಿ, ಸೌಂಡ್ ಎಕ್ಸಾಕ್ಟ್ಲಿ ಸೇಮ್ ಆ್ಯಂಡ್ ಇಯರ್. ಸೊ ಸೇಮ್ ಫೀಚರ್ ಇದರಿಂದ ಇಟ್ಸ್ ಗೋಯಿಂಗ್ ಟು ಬಿಹೇವ್ ಅದ ಡಿಫ್ರೆನ್ಸ್. ಸೊ ಬಾರ್ಕ್ ಮಿಯೋ ಆ್ಯಂಡ್ ದ ಚಿಪ್ ಅಕಾರ್ಡಿಂಗ್ ಟು ದಿಸ್ ಔಟ್ಪುಟ್. ದಿಸ್ ಇಸ್ ಹೌ ವರ್ಕ್. ಸೊ ಯೂಸ್ ಕೇಸಸ್ ಹೌ ಇಟ್ಸ್ ಗೋಯಿಂಗ್ ಟು ವರ್ಕ್. ಯಾ, ಸೊ ಇಂಡಿವಿಜುವಲ್ ಮೇಕ್ ಸೌಂಡಿಗೆ ಇಂಡಿವಿಜುವಲ್ ವ್ಯಾಲ್ಯೂಸ್ನ ಅಸೈನ್ ಮಾಡ್ಕೊತು. ಸೊ ರಿಯಲ್ ಇಂಪ್ಯಾಕ್ಟ್ ಹೇಗೆ ಅಂತಂದರೆ, ಫ್ಲೆಕ್ಸಿಬಲ್ ಕೋಡ್ನ ಬರಿಬೋದು. ಸೊ ರೈಟ್ ಒನ್ ಫಂಕ್ಷನ್ ದಟ್ ವರ್ಕ್ಸ್ ವಿತ್ ದಿ ಮೆನಿ ಆಬ್ಜೆಕ್ಟ್ಸ್. ಒಂದು ಫಂಕ್ಷನ್ ನಾನು ಬರೆದಿರೋದು ಯಾವುದು, ಮೇಕ್ ಸೌಂಡ್ ಅನ್ನೋದು ಒಂದು ಫಂಕ್ಷನ್ನ ಬರುತ್ತೆ, ದಟ್ ವರ್ಕ್ಸ್ ವಿತ್ ಮೆನಿ ಆಬ್ಜೆಕ್ಟಿವ್ಸ್ ಲೈಕ್ ಡಾಗ್, ಕ್ಯಾಟ್, ಬರ್ಡ್, ಲಯನ್, ವಾಟ್ ಎವರ್ ದ ಆಬ್ಜೆಕ್ಟ್ಸ್, ಲೈಕ್ ನ್ಯೂಮರಸ್ ಆಬ್ಜೆಕ್ಟಿವ್ಸ್ ದಟ್ ಯು ಹ್ಯಾವ್. ಐ wrote the one function called make sound. It works for all the objects. Next, reusable logic. No need to change the code for new classes. So reuse the again and again. ಸೊ ನಾನು ಹೊಸ ಕ್ಲಾಸಸ್ನ ಡಿಫೈನ್ ಮಾಡಿ, ಇದು ಒಂದು ಫಂಕ್ಷನ್ನ ಡಿಫೈನ್ ಮಾಡಿದೆ, ಅದನ್ನು ಪದೇ ಪದೇ ಯೂಸ್ ಮಾಡಿಕೊಂಡೆ. ಸೊ ಸ್ಕೇಲೆಬಿಲಿಟಿ ಆ್ಯಂಡ್ ಎಕ್ಸ್ಟೆನ್ಷನ್ ಇಸ್ ವೆರಿ ಈಸಿ ಬಿಕಾಸ್ ಆಫ್ ದಿ ಪಾಲಿಮಾರ್ಫಿಸಮ್. ಸೊ ವಿತೌಟ್ ಮಾಡಿಫೈಯಿಂಗ್ ದಿ ಎಕ್ಸಿಸ್ಟಿಂಗ್, ದಟ್ ಈಸ್ ಮೆಥಡ್ ಆಫ್ ಓವರ್ ರೈಡಿಂಗ್. ಯಾ, so great work, you just mastered the polymorphism. Today we have covered definition of the polymorphism, what is duck typing, what is method of overriding. Then tomorrow's topic I am going to cover what is abstraction, real world examples, code implementation, everything in just one shot. So please go through. Already DSA series and DBMS series na start ಮಾಡ್ತೀವಿ. DBMS 21 days series ಕಂಪ್ಲೀಟ್ ಆಗಿ, ಪ್ಲೇಸ್ಮೆಂಟ್ ಸೀರೀಸ್ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೀನಿ ಎಲ್ಲ ಕಾನ್ಸೆಪ್ಟ್ಸ್ನ. ಸೊ ಪ್ಲೀಸ್ ಗೋನ್ ಥ್ರೂ ದ್ಯಾಟ್. ಆ್ಯಂಡ್ ಎವ್ರಿ ಡೇ ಒಂದೊಂದು DSA ಕ್ವೆಶನ್ನ ಸಾಲ್ವ್ ಮಾಡ್ತೀನಿ ಯೂಸಿಂಗ್ ಪೈಥಾನ್. ಸೊ ನೀವು ನನ್ನ ಜೊತೆ ಕ್ವೆಶನ್ ಸಾಲ್ವ್ ಮಾಡಿ ಕನ್ಸಿಸ್ಟೆಂಟ್ ಆಗಿರಿ. ಲೆಟ್ಸ್ ಲರ್ನ್ ಟುಗೆದರ್, ಲೆಟ್ಸ್ ಅರ್ನ್ ಟುಗೆದರ್, ಲೆಟ್ಸ್ ಸ್ಟಾರ್ಟ್ ಬಿಲ್ಡಿಂಗ್ ಸಮಥಿಂಗ್ ಟುಗೆದರ್ ಅನ್ನೋ ಥರ ಒಂದು ಮೋಟೋ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ oops ಕಾನ್ಸೆಪ್ಟ್ ಆಲ್ರೆಡಿ ಇಟ್ಸ್ day 4. In day 1 classes and the objects, and in day 2 inheritance, in day 3 encapsulation, in day 4 polymorphism, and the tomorrow's topic abstraction explain ಮಾಡ್ತೀನಿ. So if you are not gone through, please go through that and come up here. Yeah, thank you. Keep supporting, stay consistent.